ಇದರ ಮಧ್ಯೆ ಕಳೆದ 25 ವರ್ಷದಿಂದ ಎಷ್ಟೋ ಜನ ಈ ಪಕ್ಷದಲ್ಲಿ ಟಿಕೆಟ್ ಅನ್ನ ತಗೊಂಡು ನಿಮ್ಮೆಲ್ಲರ ಹೋರಾಟ, ನಿಮ್ಮೆಲ್ಲರ ದುಡಿಮೆ, ಕಾರ್ಯಕರ್ತರ ಶ್ರಮ 54 ಜನ ಶಾಸಕರಾದ್ರು, ಸಂಸದರಾದ್ರು, ಮಂತ್ರಿಗಳಾದ್ರು, ಕೊನೆಗೆ ಉಪಮುಖ್ಯಮಂತ್ರಿ ಪಟ್ಟದವರೆಗೂ ಎತ್ಕೊಂಡೋಗಿ ಕೊಂಡೊಯ್ತಕ್ಕಂಥ ಕೆಲಸವನ್ನ ಮೈಸೂರು ಜಿಲ್ಲೆಯಿಂದ ತಾವೆಲ್ಲರೂ ಕೂಡ ಪಕ್ಷಕ್ಕೆ ಒಂದು ಶಕ್ತಿಯನ್ನು ತಂದುಕೊಟ್ರಿ. ಇಡೀ ರಾಜ್ಯದಲ್ಲಿ 54 ಜನ ಪಕ್ಷವನ್ನ ತ್ಯಜಿಸಿ ಹೋಗ್ತಾರೆ. ಆದ್ರೂ ಕೂಡ ಪಕ್ಷ ಇಷ್ಟು ಗಟ್ಟಿಯಾಗಿ ನೆಲೆ ಊರಿದೆ ಅಂದ್ರೆ ಹಳ್ಳಿಗಳಲ್ಲಿ ಆ ಮರದ ಕೆಳಗಡೆ ಕಟ್ಟೆಗಳಲ್ಲಿ ಕೂತ್ಕೊಂಡು ರೈತರುಗಳು ಹೊಲ ಗದ್ದೆಗಳಲ್ಲಿ ನಿರಂತರವಾಗಿ ನೀವು ಮಾಡ್ತಕ್ಕಂಥ ಕಷ್ಟ ಜೀವಿಗಳು ಏನ್ ಕಷ್ಟ ಪಡ್ತೀರಿ, ಇವತ್ತು ಏನಾದ್ರೂ ಜನತಾದಳ ಪಕ್ಷ ಅಲ್ಪ ಸ್ವಲ್ಪ ಕನ್ನಡ ನಾಡಿನಲ್ಲಿ ಉಸಿರಾಡ್ತಾ ಇದೆ ಅಂದ್ರೆ ಅದಕ್ಕೆ ಬಹು ಮುಖ್ಯವಾದಂತ ಪಾಲು ಮೈಸೂರು ಜಿಲ್ಲೆಯ ಎಲ್ಲ ನನ್ನ ತಂದೆ ತಾಯಂದರಿಗೆ ಸಲ್ಲಿಸಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾವೆಲ್ಲರೂ ಇವತ್ತು ಒಂದು ಶಪಥವನ್ನ ಮಾಡಬೇಕಾಗ್ತದಣ್ಣ. ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ 11ಕ್ಕೆ 11 ಕೂಡ ಎನ್ಡಿಎ ಅಭ್ಯರ್ಥಿಗಳ ಗೆಲ್ಲುವ ಮೂಲಕ ಅದರಲ್ಲಿ ಬಹುಪಾಲು ಜನತಾದಳ ಪಕ್ಷದ ನಾಯಕರುಗಳು ಸ್ಪರ್ಧಿಗಳಾಗಿ ಇಳಿದು ಮೈಸೂರು ಜಿಲ್ಲೆಯಲ್ಲಿ ಮತ್ತೊಮ್ಮೆ ಜಿಲ್ಲೆಯ ಎಲ್ಲ ನನ್ನ ತಂದೆ ತಾಯಂದಿರ ಒಂದು ಆಶೀರ್ವಾದ ಸಹಕಾರದಿಂದ ಜನರ ಪರವಾದಂತ ಜನರಿಗೋಸ್ಕರ ಸರ್ಕಾರವನ್ನ ಕನ್ನಡ ನಾಡಿನಲ್ಲಿ ರಚಿಸ್ತಕ್ಕಂಥದಕ್ಕೆ ನಾವು ನೀವೆಲ್ಲರೂ ಕೂಡ ಪಣ ತೊಟ್ಟಿ ಹೋರಾಟವನ್ನ ಮಾಡಬೇಕಾಗ್ತದೆ. ಕಾರಣ ನಮ್ಮ ಕಣ್ಮುಂದೆ ಇವತ್ತು ಇರ್ತಕ್ಕಂಥದ್ದು ಕೇವಲ 700 ದಿನ ಅಷ್ಟೇ ಬಾಕಿ ಇರ್ತಕ್ಕಂಥದ್ದು. ಈಗಾಗಲೇ 3.5 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಇರ್ತಕ್ಕಂಥದ್ದನ್ನ ನೋಡಿದ್ದೀರಿ. ನಮಗೆ ಹೆಚ್ಚು ಸಮಯ ಉಳಿದಿಲ್ಲ ನಮ್ಮ ಕಣ್ಣು ಮುಂದೆ. ನಾನೆಲ್ಲೇ ಹೋದ್ರೂ ಒಂದು ಮಾತನ್ನ ವ್ಯಕ್ತಪಡಿಸ್ತಾ ಇದ್ದೆ. ಬಹಳ ಜನ ಇವತ್ತು ಮಾಧ್ಯಮದ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದೀರಿ. ದಯಮಾಡಿ ಇದು ನಿಖಿಲ್ ಕುಮಾರಸ್ವಾಮಿಯ ಭಾವನೆಯ ಮಾತುಗಳು ಅಂತಕ್ಕಂಥದ್ನ ಯಾರು ಕೂಡ ತಪಾರ್ಥ ಮಾಡ್ಕೊಳ್ಬಾರ್ದು. ಕಾರಣ ನಾವು ಇವತ್ತು ಎನ್ಡಿಎ ಮಿತ್ರಕೂಟದಲ್ಲಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯು ಕೂಡ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂದೆ 2028ರ ಫಲಿತಾಂಶದ ಬಳಿಕ ಯಾರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಹೋಗಿ ಕೂತ್ಕೊಳ್ತಾರೆ ಅಂತಕ್ಕಂಥ ನಿರ್ಧಾರ ನಿಖಿಲ್ ಕುಮಾರಸ್ವಾಮಿ ಆಗ್ಲಿ ಅಥವಾ ಪಕ್ಷದ ಯಾವುದೇ ನಾಯಕರಾಗಿ ಇವತ್ತು ನಾವು ಚರ್ಚೆ ಮಾಡ್ತಕ್ಕಂಥದಕ್ಕೆ ಹೋಗೋದಿಲ್ಲ. ಆದ್ರೆ ನಾನು ಎಲ್ಲಾದ್ರೂ ಕೂಡ ಒಂದು ವಿಚಾರವನ್ನ ರಾಜ್ಯಾದ್ಯಂತ ಜನಗಳು ಓಡಾಡಬೇಕಾದ್ರೆ ರಾಜ್ಯದ ಉದ್ದಕಲಕ್ಕೂ ಜನ ಕುಮಾರಣ್ಣವರ ಒಂದು ಅಲ್ಪ ಅವಧಿಯ ಒಂದು ಆಡಳಿತವನ್ನ ಸ್ಮರಿಸ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಿರಂತರವಾಗಿ ನಾನೇನ್ ಕಂಡಿದ್ದೇನೆ. ಇದು ನಿಖಿಲ್ ಕುಮಾರಸ್ವಾಮಿಯ ಭಾವನೆ ಅಲ್ಲ, ನಿಖಿಲ್ ಕುಮಾರಸ್ವಾಮಿಯ ಬಯಕೆ ಅಲ್ಲ, ಅಥವಾ ಕೇವಲ ಜನತಾದಳ ಪಕ್ಷದ ಕಾರ್ಯಕರ್ತರ ಆಸೆ ಆಕಾಂಕ್ಷೆಗಳಲ್ಲ. ಬದಲಾಗಿ ಕನ್ನಡ ನಾಡಿನ 7.5 ಕೋಟಿ ಕನ್ನಡಿಗರು ಕುಮಾರಣ್ಣವರು ಇದ್ದಂತ ಸಂದರ್ಭದಲ್ಲಿ ಕುಮಾರಣ್ಣವರ 20 ತಿಂಗಳು 14 ತಿಂಗಳ ಆ ಆಡಳಿತದಲ್ಲಿ ಕರ್ನಾಟಕ ರಾಜ್ಯ ಕಂಡಂತ ಒಂದು ಸುವರ್ಣ ಯುಗ ಏನಿದೆ, ಬಹುಶಃ ಕನ್ನಡ ನಾಡಿನ ಜನತೆ ಇವತ್ತಿಗೂ ಕೂಡ ಹೃದಯದಲ್ಲಿ ಅದನ್ನ ಬಹಳ ಗಟ್ಟಿಯಾಗಿ ಸ್ಮರಿಸ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾನು ಕಣ್ಣಾರೆ ನೋಡಿದ್ದೇನೆ. ಹಾಗಾಗಿ ಕುಮಾರಣ್ಣವರು ಅನೇಕ ಬಾರಿ ಹೇಳಿದ್ದಾರೆ, ಇಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿ ಮುಖ್ಯ ಅಲ್ಲ, ಬದಲಾಗಿ ಇವತ್ತು ಕನ್ನಡ ನಾಡಿನ ಜನತೆಗೆ ಸಂಪತ್ಭರಿತವಾದಂತ ನಮ್ಮ ನಾಡಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಸಮೃದ್ಧ ಬದುಕನ್ನ ಕಟ್ತಕ್ಕಂಥ ಒಂದು ಪ್ರಯತ್ನವನ್ನ ನಾನು ಕೂಡ ಮಾಡ್ತೇನೆ ಅಂತಕ್ಕಂಥದ್ದು ಅನೇಕ ಬಾರಿ ಸನ್ಮಾನ್ಯ ಕುಮಾರಣ್ಣ ಅವರು ಹೇಳ್ತಾ ಇರ್ತಾರೆ.